ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂದಾಯ್ತು. ನೀವೆಲ್ಲರೂ ಕೂಡ ರಿಸಲ್ಟ್ ನ ನೋಡಿದೀರಾ, ಖುಷಿ ಆಗಿದ್ದೀರಾ ನಿಮ್ಮ ರಿಸಲ್ಟ್ ನ ನೋಡ್ಬಿಟ್ಟು ಅಂತ ಅನ್ಕೋತೀನಿ. ಇವಾಗ ರಿಸಲ್ಟ್ ಬಂದಾದ್ಮೇಲೆ ನೀವೆಲ್ಲರೂ ಕೂಡ ನೆಕ್ಸ್ಟ್ ಸರ್ಚ್ ಮಾಡೋದು ಒಂದು ಕಾಲೇಜ್ ಅಡ್ಮಿಷನ್ಗೆ ಸರ್ಚ್ ಮಾಡ್ತಾ ಇರ್ತೀರಾ, ಇಲ್ಲ ಅಂದ್ರೆ ಸ್ಕಾಲರ್ಶಿಪ್ಗೆ ಸರ್ಚ್ ಮಾಡ್ತಾ ಇರ್ತೀರಾ. ಯಾಕಂದ್ರೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸ್ಕಾಲರ್ಶಿಪ್ ಆಪರ್ಚುನಿಟಿ ಇರುತ್ತೆ. ಎಲ್ಲಾ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಓಪನ್ ಮಾಡ್ತಾರೆ. ಅದಕ್ಕೆಲ್ಲ ಕೂಡ ನೀವು ಕರೆಕ್ಟ್ ಟೈಮಲ್ಲಿ ಅಪ್ಲೈ ಮಾಡ್ಕೋತು ಅಂದ್ರೆ ನಿಮಗೆ ಸಾಕಷ್ಟು ಅಮೌಂಟ್ಸ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅಲ್ಲಿ ರಿಸೀವ್ ಮಾಡ್ಕೋತೀರಾ. ಓಕೆನಾ? ಹಾಗಾದ್ರೆ ನೀವು ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು, ಯಾವ ಸ್ಕಾಲರ್ಶಿಪ್ ಇಂದ ಎಷ್ಟೆಷ್ಟು ಅಮೌಂಟ್ ಬರುತ್ತೆ, ಯಾವ್ಯಾವ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾರು ಸೆಕೆಂಡ್ ಪಿ ಸಿ ಎಕ್ಸಾಮ್ ನ ಬರೆದು ಪಾಸ್ ಆಗಿದ್ರೆ ಈ ವರ್ಷ ಅವ್ರಿಗೆ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆಲ್ಲರಿಗೂ ಕೂಡ ಇವಾಗ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಈಗ ಕೊಟ್ಟಿರೋ ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದು 100% ಗ್ಯಾರಂಟಿ ಆಗಿ ನೀವು ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಬಂದೇ ಬರುತ್ತೆ, ಏನು ಕೂಡ ಮಿಸ್ ಆಗಲ್ಲ. ಯಾಕಂದ್ರೆ ಇದಕ್ಕೆ ಯಾವುದೇ ತರಹದ ಮಾರ್ಕ್ಸ್ ಕ್ರೈಟೀರಿಯಾ ಇರೋದಿಲ್ಲ. ಓಕೆನಾ? ಇಲ್ಲಿ ಫಸ್ಟ್ ಸ್ಕಾಲರ್ಶಿಪ್ ಯಾವುದು ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, SSP ಸ್ಕಾಲರ್ಶಿಪ್ ಅಂತ. ಓಕೆನಾ? ಈ ಒಂದು ಪೋರ್ಟಲ್ ಅಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಅದು ಬಿಟ್ಬಿಟ್ಟು ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, SC ST ಆಗಿರಲಿ, OBC ಆಗಿರಲಿ, ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಏನಾಗುತ್ತೆ ಅಂದ್ರೆ ನಿಮಗೆ 20,000ದಿಂದ 1 ಲಕ್ಷದವರೆಗೂ ಕೂಡ ಬರುತ್ತೆ. ಇದು ಏನಾಗುತ್ತೆ ಅಂದ್ರೆ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನಿಮ್ಮ ಕ್ಯಾಟಗರಿ ಮತ್ತೆ ನೀವು ಯಾವೊಂದು ಕೋರ್ಸ್ನ ಓದ್ತಾ ಇರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು 15,000 ಇಂದ 1 lakh ವರೆಗೂ ಕೂಡ ಬರುತ್ತೆ. ಇಲ್ಲಿ SC ST ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮಗೆ ಸ್ಕಾಲರ್ಶಿಪ್ ಜಾಸ್ತಿ ಬರುತ್ತೆ, OBC ಸ್ಟೂಡೆಂಟ್ಸ್ ಗಳಾಗಿದ್ರೆ ಸ್ಕಾಲರ್ಶಿಪ್ ಕಮ್ಮಿ ಬರುತ್ತೆ. ಮತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಇವಾಗ ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ಫಸ್ಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗಿ ಒಂದು 2-3 ತಿಂಗಳು ಆಗಬೇಕು. ನಿಮಗೆ ಒಂದು USN ಅಂತ ಕೊಡ್ತಾರೆ ಕಾಲೇಜ್ ಕಡೆಯಿಂದ, ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಅಂತ. ಅದು ಬಂದಾದ್ಮೇಲೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. UG ಆಗಿರಲಿ, PG ಆಗಿರಲಿ, ಯಾವುದೇ ಕೋರ್ಸ್ ಆದ್ರೂ ಕೂಡ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ 2ನೇ ಸ್ಕಾಲರ್ಶಿಪ್ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೆಕೆಂಡ್ PUC ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರು ಇವಾಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ, ನಿಮಗೆ 20,000 ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋರಿಗೆ. ಇದು SC ST ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಆಗಿರುತ್ತೆ, ಅವ್ರು ಅಪ್ಲೈ ಮಾಡಬೇಕು. ಇದಕ್ಕೆ ಅಪ್ಲಿಕೇಶನ್ ಓಪನ್ ಆಗಿಲ್ಲ, ವಿತಿನ್ ಫ್ಯೂ ಡೇಸ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅವಾಗ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. SC ST ಸ್ಟೂಡೆಂಟ್ಸ್ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಇಲ್ಲಿ 3ನೇ ಸ್ಕಾಲರ್ಶಿಪ್ ನೋಡಬಹುದು. ಇದು ಬಂದ್ಬಿಟ್ಟು ಧರ್ಮಸ್ಥಳ ಸಂಘದಿಂದ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 1 ರಿಂದ 1.5 ಸಾವಿರ ಕೊಡ್ತಾರೆ, ಮಿಸ್ ಇಲ್ದೇನೆ. 1 ವರ್ಷಕ್ಕೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 15,000ದಿಂದ 20,000 ಬರ್ಬೋದು. ಕೋರ್ಸ್ ಮೇಲೆ ಅದು ಡಿಪೆಂಡ್ ಆಗಿದೆ. ಓಕೆನಾ? ಒಂದು ಕೋರ್ಸಸ್ ಗಳಿಗೆ ನೀವೇನಾದ್ರೂ ಜಾಯ್ನ್ ಆಗ್ತಾ ಇದ್ದೀರಾ ಇವಾಗ PUC ಆದ್ಮೇಲೆ ಅಂದ್ರೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಒಂದು ಕಂಡೀಷನ್ ಇದೆ. ಏನಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ಈ ಒಂದು ಧರ್ಮಸ್ಥಳ ಸಂಘಕ್ಕೆ ಜಾಯಿನ್ ಆಗಿ ಪ್ರತಿ ತಿಂಗಳು ಕೂಡ ಇನ್ಸ್ಟಾಲ್ಮೆಂಟ್ ಏನಿರುತ್ತಲ್ಲ ಅವ್ರದ್ದು ಅದು ಕಟ್ತಾ ಇದ್ರೆ ಅವ್ರ ಮಕ್ಳುಗಳು ಮಾತ್ರ ಎಲಿಜಿಬಲ್ ಆಗಿರ್ತಾರೆ, ಬೇರೆಯವರು ಎಲಿಜಿಬಲ್ ಆಗೋದಿಲ್ಲ. ಓಕೆನಾ? ಇವಾಗ ನಿಮ್ಗೆ ಏನು ತಿಳಿಸ್ಕೊಡಿದ್ನಲ್ಲ ಇದೆಲ್ಲ ಕೂಡ ಜಸ್ಟ್ ಪಾಸ್ ಆದ್ರೆ ಅಪ್ಲೈ ಮಾಡುವಂತ ಸ್ಕಾಲರ್ಶಿಪ್. ಓಕೆನಾ? ನೆಕ್ಸ್ಟ್ 80% 90% ತೆಗೆದಿರೋರಿಗೆ ಸಪ್ರೇಟ್ ಬೇರೆ ಬೇರೆ ಸ್ಕಾಲರ್ಶಿಪ್ ಇರುತ್ತೆ. ನಿಮ್ಗೆ ಅಮೌಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ, 50,000 1 lakh. ಅದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು PUC ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬೇಕು ಅಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವೇನಾದ್ರೂ ಬೆಂಗಳೂರು ಕಾಲೇಜಲ್ಲಿ ಅಡ್ಮಿಷನ್ ನೋಡ್ತಾ ಇರಾ ಅಥವಾ ಸ್ಟಡಿ ಅಬ್ರಾಡ್ ನೋಡ್ತಾ ಇರಾ, ಆನ್ಲೈನ್ ಡಿಗ್ರಿ ನೋಡ್ತಾ ಇರಾ ಅಂದ್ರೆ ಗೂಗಲ್ ಫಾರ್ಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಅಲ್ಲಿ, ಅದನ್ನ ಫಿಲ್ ಅಪ್ ಮಾಡಿ. ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಥ್ಯಾಂಕ್ ಯು.